ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶತ್ರುಗಳ ಅಡಚಣೆಯ ಸೈತಾನನ ಶೋಧನೆಯ ಎದುರಿಸಲು ಶಕ್ತಿ ನೀಡಯ್ಯ. ಶತ್ರುಗಳ ಅಡಚಣೆಯ ಸೈತಾನನ ಶೋಧನೆಯ ಎದುರಿಸಲು ಶಕ್ತಿ ನೀಡಯ್ಯ. ಬಲಹೀನತೆ ನೀಗಲು ಶಕ್ತಿಯನ್ನು ಹೊಂದಲು ಉತ್ಸಾಹದ ಆತ್ಮ ನೀಡಯ್ಯ. ಬಲಹೀನತೆ ನೀಗಲು ಶಕ್ತಿಯನ್ನು ಹೊಂದಲು ಉತ್ಸಾಹದ ಆತ್ಮ ನೀಡಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ಪ್ರಾರ್ಥನೆ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು, ಪವಿತ್ರಾತ್ಮರ ಕಾರ್ಯಕಲಾಪಗಳು 24ನೇ ಅಧ್ಯಾಯ. ಈ 24ನೇ ಅಧ್ಯಾಯ ಪೂರ್ತಿ ಈ ದಿನ ನಾವು ಧ್ಯಾನಿಸಲಿದ್ದೇವೆ. ಕಾರಣ, ಇಲ್ಲಿ ಪೌಲನ ವಿರುದ್ಧ ಒಂದು ಗುಂಪು ಗಲಭೆ, ಗಲಿಬಿಲಿ, ಆರೋಪ, ಅವನನ್ನು ಕೊಲ್ಲಿರಿ ಎನ್ನುವಷ್ಟರ ಮಟ್ಟಿಗೆ ಕೂಗಾಟ, ಚೀರಾಟ ನಡೆಸುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತು ನ್ಯಾಯಸಭೆಯಲ್ಲಿ ಕುಳಿತಿದ್ದ ಅಧಿಕಾರಿಗಳು, ಪಕ್ಷಪಾತವಿಲ್ಲದೆ ತೀರ್ಪು ನೀಡುವ ಅಧಿಕಾರಿಗಳು, ಅವರು ಯಾವ ರೀತಿ ಲಂಚ ಅಥವಾ ಹಣ ಇಂಥ ಆಮಿಷಗಳಿಗೆ ಒಳಗಾಗಿ ನ್ಯಾಯವನ್ನು ಮರೆಮಾಡುತ್ತಾರೆ ಎಂಬ ಒಂದು ಘಟನೆಯನ್ನು ನಾವು ಇಲ್ಲಿ ನೋಡುತ್ತೇವೆ. ಆದರೂ ಪರಿಶುದ್ಧಾತ್ಮರು ಪೌಲನಲ್ಲಿದ್ದುಕೊಂಡು ಅರಸರುಗಳು, ಅಧಿಕಾರಿಗಳು, ನ್ಯಾಯಾಧಿಪತಿಗಳ ಮುಂದೆ ತೆಗೆದುಕೊಂಡು ಹೋಗಿ ಆತನನ್ನು ನಿಲ್ಲಿಸುವಾಗ ಜನಸಮೂಹ ಆತನಿಗೆ ಎಷ್ಟೇ ವಿರೋಧವಾಗಿ ನಿಂತಿದ್ದರೂ ಸಹ ಶಾಂತಚಿತ್ತನಾಗಿ ಸಮಾಧಾನದಿಂದಲೂ ದೇವರ ಆತ್ಮರ ಕೃಪೆಯಿಂದಲೂ ತುಂಬಿ ಜ್ಞಾನದಿಂದ ನಡೆದುಕೊಂಡು ಅವನು ಮಾತನಾಡಿದ ವಿಧಾನ ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿದೆ. ಪೌಲನ ಮೇಲೆ ಯಹೂದ್ಯರ ದೋಷ ಆರೋಪಣೆ 24ನೇ ಅಧ್ಯಾಯದಲ್ಲಿ ವಿಶೇಷವಾಗಿ 5ನೇ ವಾಕ್ಯ ನೋಡುತ್ತೇವೆ. ಈ ವ್ಯಕ್ತಿ ಒಂದು ದೊಡ್ಡ ಪೀಡೆ. ಯಹೂದ್ಯರು ಜಗತ್ತಿನಲ್ಲಿ ಎಲ್ಲೇ ಇರಲಿ ಅಲ್ಲೆಲ್ಲ ಕಲಹ ಎಬ್ಬಿಸುತ್ತಾನೆ. ಅಲ್ಲದೆ ನಜರೇನ ಎಂಬ ಕುಪ್ರಸಿದ್ಧ ಪಂಥದ ಒಬ್ಬ ಮುಖಂಡನೂ ಆಗಿದ್ದಾನೆ. ಇವನು ಮಹಾ ದೇವಾಲಯವನ್ನು ಭ್ರಷ್ಟಗೊಳಿಸಲು ಪ್ರಯತ್ನಿಸಿದ. ಅಷ್ಟರಲ್ಲಿ ನಾವು ಇವನನ್ನು ಬಂಧಿಸಿದೆವು. ಸೊ ಆ ಮಾತುಗಳನ್ನು ಹೇಳುವಾಗ ಅಲ್ಲಿದ್ದ ಯಹೂದ್ಯರೆಲ್ಲರೂ ಆ ಮಾತುಗಳಿಗೆ ಬೆಂಬಲವನ್ನು ತೋರಿಸುತ್ತಾ ಅವರು ಕೂಗಾಡುತ್ತಾರೆ. ಆದರೆ ಫೆಲಿಕ್ಸನ ಸಮ್ಮುಖದಲ್ಲಿ ಪೌಲನ ಪ್ರತಿವಾದ, ಯಾಜಕರು, ಪ್ರಧಾನ ಯಾಜಕ ಅವನ ಮನೆಯಿಂದ ತೆಗೆದುಕೊಂಡು ಹೋಗಿ ಈಗ ರಾಜ್ಯಪಾಲ ಫೆಲಿಕ್ಸನ ಸನ್ನಿಧಾನದಲ್ಲಿ ನಿಲ್ಲಿಸಿದ್ದಾರೆ. ಸೊ ರಾಜ್ಯಪಾಲ ಫೆಲಿಕ್ಸನು ಆತನೊಟ್ಟಿಗೆ ಮಾತನಾಡಿದಾಗ ರಾಜ್ಯಪಾಲನು 10ನೇ ವಚನ, ಪೌಲನಿಗೆ ಸನ್ನೆ ಮಾಡಿ ಮಾತನಾಡುವಂತೆ ಅಪ್ಪಣೆ ನೀಡಿದನು. ಆಗ ಪೌಲನು ಹೀಗೆಂದನು. ಆ ಜನರ ವಾದ ವಿವಾದವನ್ನು ನಿಲ್ಲಿಸಿ ರಾಜ್ಯಪಾಲನಾದ ಫೆಲಿಕ್ಸನು ಪೌಲನಿಗೆ ನಿನ್ನ ವಾದವನ್ನು ಮಂಡಿಸು ಎಂಬುದಾಗಿ ಹೇಳುತ್ತಾರೆ. ಆಗ ಅದರಲ್ಲಿ 24ನೇ ಅಧ್ಯಾಯ ವಚನ 14, ಇಷ್ಟನ್ನು ಮಾತ್ರ ನಾನು ಒಪ್ಪಿಕೊಳ್ಳುತ್ತೇನೆ, ಇವರು ಕುಪ್ರಸಿದ್ಧವೆಂದು ನಿಂದಿಸುವ ಮಾರ್ಗವನ್ನು ಅನುಸರಿಸುವವನು ನಾನು. ಧೈರ್ಯವಾಗಿ ಬಹಿರಂಗವಾಗಿ ನಜರೇತಿನ ಯೇಸು ಕ್ರಿಸ್ತರ ನೂತನ ಮಾರ್ಗವನ್ನು ಹಿಂಬಾಲಿಸುವವನು ನಾನಾಗಿದ್ದೇನೆ. ಯಾವ ಮಾರ್ಗವನ್ನು ಈ ಜನರು ನಿಂದಿಸುತ್ತಿದ್ದಾರೋ ಆ ಮಾರ್ಗದ ಹಿಂಬಾಲಕ ನಾನು ಎಂದು ಬಹಿರಂಗವಾಗಿ ಸಾಕ್ಷೀಕರಿಸುತ್ತಾರೆ. ಕಿಂಚಿತ್ತು ಮರಣದ ಭಯ ಇರಲಿಲ್ಲ. ಧರ್ಮಶಾಸ್ತ್ರದಲ್ಲೂ ಪ್ರವಾದಿಗಳ ಗ್ರಂಥದಲ್ಲೂ ಬರೆದಿರುವುದನ್ನೆಲ್ಲ ನಂಬುತ್ತೇನೆ. ಮಾನವರು ಸಜ್ಜನರಾಗಲಿ ದುರ್ಜನರಾಗಲಿ ಪುನರುತ್ಥಾನ ಹೊಂದುವರೆಂದು ಇವರಂತೆಯೇ ನಾನು ದೇವರಲ್ಲಿ ನಂಬಿಕೆಯುಳ್ಳವನಾಗಿದ್ದೇನೆ. ಅಂತೆಯೇ ದೇವರು ಹಾಗೂ ಮಾನವರ ಮುಂದೆ ಶುದ್ಧ ಮನಸ್ಸಾಕ್ಷಿ ಉಳ್ಳವನಾಗಿ ಬಾಳಲು ಪ್ರಯತ್ನಿಸುತ್ತಿದ್ದೇನೆ. ಹಾಗೆಯೇ ಪುನರುತ್ಥಾನದ ಬಗ್ಗೆ ಸಂತ ಪೌಲ ಮಾತನಾಡುತ್ತಾ ಬಂದು ಕೊನೆಗೆ ಒಂದು ವಚನವನ್ನು ಹೇಳುತ್ತಾರೆ. ಸ್ತೋತ್ರ, ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎಂಬ ವಿಷಯಕ್ಕಾಗಿ ನಾನು ಇಂದು ನಿಮ್ಮ ಮುಂದೆ ವಿಚಾರಣೆಗೆ ಗುರಿಯಾಗಿದ್ದೇನೆ ಎಂದು ನಾನು ಆ ಸಭೆಯ ಮುಂದೆ ಕೂಗಿ ಹೇಳಿದ್ದನ್ನು ಬಿಟ್ಟರೆ ಬೇರೆ ವಿಷಯ ನನ್ನಲ್ಲಿ ಕಂಡರೆಂದು ಇವರೇ ಹೇಳಲಿ ಎಂದನು. ಸೊ ಫರಿಸಾಯರು ಮತ್ತು ಸದ್ದುಕಾಯರು ಎರಡು ಗುಂಪು ಇದ್ದ ಕಾರಣ
ಫರಿಸಾಯರೆಲ್ಲರೂ ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎಂಬ ವಿಷಯದಲ್ಲಿ ವಿಶ್ವಾಸವಿಟ್ಟ ಕಾರಣ ಒಂದು ಗುಂಪು ಪೌಲನ ಪರವಾಗಿ ನಿಲ್ಲುತ್ತದೆ, ಮತ್ತೊಂದು ಗುಂಪು ಅದಕ್ಕೆ ತದ್ವಿರುದ್ಧವಾಗಿ ನಿಲ್ಲುತ್ತದೆ. 24ನೇ ಅಧ್ಯಾಯ. ಕೆಲವು ದಿನಗಳ ನಂತರ ಫೆಲಿಕ್ಸನು ಯಹೂದ್ಯಳಾದ ತನ್ನ ಪತ್ನಿ ದ್ರುಸಿಲಳೊಂದಿಗೆ ಬಂದು ಪೌಲನನ್ನು ತನ್ನ ಬಳಿಗೆ ಕರೆಯಿಸಿದನು. ಕ್ರಿಸ್ತ ಯೇಸುವನ್ನು ವಿಶ್ವಾಸಿಸುವ ಬಗ್ಗೆ ಪೌಲನು ಆಡಿದ ಮಾತುಗಳನ್ನು ಆಲಿಸಿದನು. ನೋಡಿ, ರಾಜ್ಯಪಾಲ ಪೌಲ ಬಹಿರಂಗವಾಗಿ ಜನರೆಲ್ಲರ ಮುಂದೆ ಪೌಲನು ಸಾರುತ್ತಿದ್ದ ಯೇಸುವಿನ ಮಾರ್ಗವನ್ನು ಸ್ವೀಕರಿಸಲು ಅವನಿಗೆ ಭಯ ಇತ್ತು. ಆದರೆ ರಹಸ್ಯವಾಗಿ ಗಂಡ ಮತ್ತು ಹೆಂಡತಿ ಪೌಲನನ್ನು ಕರೆಯಿಸಿ, ನೀನು ಅನುಸರಿಸುವ ಕ್ರಿಸ್ತನ ಮಾರ್ಗ, ವಿಶ್ವಾಸದ ಮಾರ್ಗ, ಅದರ ಬಗ್ಗೆ ಇನ್ನೂ ಹೆಚ್ಚಾಗಿ ನಮಗೆ ತಿಳಿಸು ಎಂದು ಪದೇ ಪದೇ ಆತನನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿ ತನ್ನ ಅರಮನೆಗೆ ಕರೆಸಿಕೊಂಡು ಪದೇ ಪದೇ ಯೇಸುವಿನ ಬಗ್ಗೆ ತಿಳಿದುಕೊಳ್ಳಲು ಮುಂದಾದ. ಆದರೆ ವಿಷಯ ಏನೆಂದರೆ, ಅವನು ಯೇಸುವಿನ ಬಗ್ಗೆ ತಿಳಿದುಕೊಳ್ಳುವಂತೆ ಮಾಡುತ್ತಾನೆ, ಆಸಕ್ತಿ ತೋರಿಸುತ್ತಾನೆ, ಆದರೆ ಅವನ ಉದ್ದೇಶ ಕೆಟ್ಟದಾಗಿರುತ್ತದೆ. ಅದಕ್ಕಾಗಿ ಪ್ರಭು ಯೇಸು ನುಡಿದರು, ದೇವರಿಂದ ದೊರಕುವ ಮನ್ನಣೆಗಿಂತ ಜನರಿಂದ ದೊರಕುವ ಮನ್ನಣೆಯೇ ಶ್ರೇಷ್ಠ ಎಂದು. ನೀವು ಜನರ ಗೌರವವನ್ನು ಅಪೇಕ್ಷಿಸುವ ಕಾರಣ ದೇವರಿಂದ ನೀವು ದೂರ ಹೋಗಿದ್ದೀರಿ. ಯೇಸುವಿನ ಕಾಲದಲ್ಲಿ ಸಹ ಅನೇಕ ಫರಿಸಾಯರು, ಧರ್ಮಶಾಸ್ತ್ರಿಗಳು ಯೇಸುವಿನ ಕಾರ್ಯಗಳನ್ನು ನೋಡಿ ನಂಬಿ ಯೇಸು ಹತ್ರ ಬಂದರು. ಆದರೆ ಬಹಿರಂಗವಾಗಿ ಯೇಸುವಿನ ಶಿಷ್ಯರಾಗಿ ಅವರು ಜೀವಿಸಲು ಮನಸ್ಸು ಮಾಡಲಿಲ್ಲ. ಕಾರಣ ಅವರಿಗೆ ಭಯ ಇತ್ತು. ನಾವು ಯೇಸುವನ್ನು ಹಿಂಬಾಲಿಸುತ್ತಿದ್ದೇವೆ ಎಂದು ಗೊತ್ತಾದರೆ ಎಲ್ಲಿ ಧರ್ಮಶಾಸ್ತ್ರಿಗಳು, ಯಾಜಕರು ನಮ್ಮನ್ನು ಬಹಿಷ್ಕಾರ ಹಾಕುತ್ತಾರೋ ಎಂದು ಜನರಿಗೆ ಅವರು ಭಯಪಟ್ಟರು. ಇದಕ್ಕೆ ಉದಾಹರಣೆಯಾಗಿ ನಿಕೋದೇಮ ಒಬ್ಬ ದೊಡ್ಡ ಧರ್ಮಶಾಸ್ತ್ರಜ್ಞ. ಆತ ಬಹಿರಂಗವಾಗಿ ಯೇಸುವನ್ನು ಭೇಟಿ ಮಾಡುವುದಿಲ್ಲ. ರಾತ್ರಿಯ ವೇಳೆ ಬಂದು ಯೇಸುವನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದನ್ನು ನಾವು ನೋಡುತ್ತೇವೆ. ಯೋಹಾನ 3ರಲ್ಲಿ, ದೇವರು ನಿಮ್ಮೊಂದಿಗೆ ಇಲ್ಲದಿದ್ದರೆ ನೀವು ಇಂಥ ಕಾರ್ಯಗಳನ್ನು ಮಾಡಲು ಸಾಧ್ಯವೇ ಇಲ್ಲ, ದೇವರು ನಿಮ್ಮೊಂದಿಗಿದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಆ ನಿಕೋದೇಮನು ಯೇಸುವನ್ನು ಸಂಧಿಸಿದ್ದನ್ನು ನಾವು ನೋಡುತ್ತೇವೆ. ಅದಕ್ಕೆ ಪ್ರಭು ಯೇಸು ನುಡಿದರು, ದೇವರಿಂದ ದೊರಕುವ ಗೌರವಕ್ಕಿಂತ ನೀವು ಮನುಷ್ಯರಿಂದ ದೊರಕುವ ಗೌರವವನ್ನೇ ಹೆಚ್ಚು ಬಯಸುವರಾದ ಕಾರಣ ನೀವು ಬಹಿರಂಗವಾಗಿ ದೇವರಿಗೆ ಸಾಕ್ಷೀಕರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದಾಗಿ. ಇಲ್ಲಿ ಈ ರಾಜ್ಯಪಾಲ ಫೆಲಿಕ್ಸ ಪೌಲನನ್ನ ಪದೇ ಪದೇ ಕರೆಸಿ ಯೇಸು ಬಗ್ಗೆ ಕೇಳ್ಕೊತಾನೆ ನೋಡಿ. ಆದರೆ ನೀತಿ ನಿಯಮ, ಇಂದ್ರಿಯ ನಿಗ್ರಹ, ಬರಲಿರುವ ದೈವ ತೀರ್ಪಿನ ದಿನ ಇವುಗಳನ್ನು ಪ್ರಸ್ತಾಪಿಸಿದಾಗ ಫೆಲಿಕ್ಸನು ದಿಗಿಲುಗೊಂಡನು. ಸದ್ಯಕ್ಕೆ ನೀನು ಹೋಗಬಹುದು, ಸಮಯ ಒದಗಿದಾಗ ನಿನ್ನನ್ನು ಕರೆಯಿಸುತ್ತೇನೆ ಎಂದನು. ಇದಲ್ಲದೆ ಪೌಲನು ತನಗೆ ಹಣವನ್ನ ಕೊಡಬಹುದೆಂಬ ನಿರೀಕ್ಷೆ ಅವನದಾಗಿತ್ತು. ಈ ಕಾರಣದಿಂದಲೇ ಅವನನ್ನು ಪದೇ ಪದೇ ಕರೆಯಿಸಿ ಅವನೊಡನೆ ಮಾತುಕತೆ ನಡೆಸಿದನು. ಹೀಗೆ 2 ವರ್ಷಗಳು ಕಳೆದವು. ಫೆಲಿಕ್ಸನು ಯಹೂದ್ಯರ ಮೆಚ್ಚುಗೆಯನ್ನು ಗಳಿಸಿಕೊಳ್ಳುವ ಸಲುವಾಗಿ ಪೌಲನನ್ನು ಸೆರೆಮನೆಯಲ್ಲೇ ಬಿಟ್ಟು ಹೋದನು. ನೋಡಿ, 2 ವರ್ಷ ಪೌಲನನ್ನ ಕರೆಸಿ ಪದೇ ಪದೇ ಯೇಸುವಿನ ಮಾರ್ಗ, ಇಂದ್ರಿಯ ನಿಗ್ರಹ, ಬರಲಿರುವ ದೈವಕೋಪ, ಪಾಪ ನಿವೇದನೆ, ಪರಿಶುದ್ಧವಾದ ಜೀವನ, ಸ್ನಾನದೀಕ್ಷೆ ಸಂಸ್ಕಾರ, ಪವಿತ್ರಾತ್ಮರ ಅಭಿಷೇಕ ಇವೆಲ್ಲವುಗಳ ಬಗ್ಗೆ ಆಸಕ್ತಿಯಿಂದ ತಿಳಿದುಕೊಂಡ. ಆದರೆ ಈ ವಾಕ್ಯ ಚೆನ್ನಾಗಿದೆಯಲ್ಲ, 27 ಕೊನೆ ವಾಕ್ಯ. ಫೆಲಿಕ್ಸನು ಯಹೂದ್ಯರ ಮೆಚ್ಚುಗೆಯನ್ನು ಗಳಿಸಿಕೊಳ್ಳುವ ಸಲುವಾಗಿ ಪೌಲನನ್ನು ಸೆರೆಮನೆಯಲ್ಲೇ ಬಿಟ್ಟು ಹೋದನು. ಅವನು ಬಹಿರಂಗವಾಗಿ ಯೇಸುವನ್ನು ಸ್ವೀಕರಿಸಲು ಸಾಧ್ಯವಾಗದೆ ಹೋಯಿತು. ಮಾತ್ರವಲ್ಲ, ಆತನನ್ನು ಬಿಡುಗಡೆ ಮಾಡಿದರೆ ಯಹೂದ್ಯರು ತನಗೆ ವಿರೋಧವನ್ನು ಎಬ್ಬಿಸಿಯಾರೋ ಎಂದು ಯಹೂದ್ಯರಿಗೆ ಅಂಜಿ ಆತನನ್ನು ಸೆರೆಮನೆಯಲ್ಲೇ ಬಿಟ್ಟು ಹೋಗುತ್ತಾನೆ. ಅವನ ಮನಸ್ಸಿನಲ್ಲಿ ಪೌಲನಿಂದ ತನಗೇನಾದರೂ ಹಣಕಾಸು ಸಿಗಬಹುದೆಂದು ನ್ಯಾಯ ಕೊಡುವ ಅಧಿಕಾರಿ ಹಣದ ಆಮಿಷಕ್ಕೆ ತುತ್ತಾಗಿ ನ್ಯಾಯವನ್ನೇ ನಿರಾಕರಿಸಿದ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಪ್ರವಾದಿ ಯೆಶಾಯನ ಗ್ರಂಥ 54ನೇ ಅಧ್ಯಾಯ ವಚನ 17ರಲ್ಲಿ, ನಿನ್ನ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಮಾತನಾಡುವ ನಾಲಿಗೆ ಸೇದಿ ಹೋಗುವುದು. ನಾನೇ ನಿನ್ನ ಪರವಾಗಿ ವಾದಿಸಿ ನಿನಗೆ ಜಯವನ್ನು ತಂದುಕೊಡುವೆನು. ನಿನಗೆ ವಿರುದ್ಧವಾಗಿ ಸುಳ್ಳಾಡುವವರು ಅಪಜಯ ಹೊಂದುವರು. ನಿನಗೆ ವಿರುದ್ಧವಾಗಿ ಉಪಯೋಗಿಸುವ ಎಲ್ಲ ಆಯುಧಗಳು ನಿಷ್ಫಲವಾಗುತ್ತದೆ ಎಂದು ವಾಗ್ದಾನ ಮಾಡಿದ ಪ್ರಭು ಯೇಸು. ಆ ಸಮಯದಲ್ಲಿ ಏನು ಮಾತನಾಡುವುದು, ಹೇಗೆ ಮಾತನಾಡುವುದೆಂದು ಚಿಂತಾಕ್ರಾಂತರಾಗಬೇಡಿ. ಪರಿಶುದ್ಧಾತ್ಮರು ನಿಮ್ಮೊಳಗಿದ್ದು ಆ ಸಮಯದಲ್ಲಿ ಮಾತನಾಡತಕ್ಕದ್ದನ್ನು ಕಲಿಸುವರು ಎಂಬಂತೆ ಪೌಲನಲ್ಲಿದ್ದು ಮಹತ್ತದ ಕಾರ್ಯಗಳನ್ನು ಮಾಡಿದ ಪರಿಶುದ್ಧಾತ್ಮರೇ
ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ತುಂಬಿಸಿರಿ. ಈ ದಿನ ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು, ಏನು ಮಾತನಾಡಬೇಕು, ಏನು ಮಾತನಾಡಬಾರದು, ದೇವರ ರಾಜ್ಯಕ್ಕಾಗಿ ಆತ್ಮಗಳನ್ನು ಹೇಗೆ ಸಂಪಾದನೆ ಮಾಡಬೇಕೆಂದು ಪವಿತ್ರಾತ್ಮರ ಜ್ಞಾನ, ಪವಿತ್ರಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಪವಿತ್ರಾತ್ಮರೊಡಗೂಡಿ ಪ್ರಾರ್ಥಿಸಿರಿ, ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಜೀವಿಸಿರಿ. ಇಗೋ, ನಿನಗಿಂತ ಮುಂಚಿತವಾಗಿ ನನ್ನ ದೂತನನ್ನು ಕಳುಹಿಸಿ ದಾರಿಯನ್ನು ಸರಾಗ ಮಾಡುತ್ತೇನೆಂದು ವಾಗ್ದಾನ ಮಾಡಿರುವ ಪ್ರಭು, ಈ ದಿನ ನೀವು ಕೈಗೊಳ್ಳುವ ಎಲ್ಲ ಕೆಲಸಗಳು ನಿಮಗೆ ಫಲಪ್ರದವಾಗುವಂತೆ ಅವರ ದೂತರನ್ನು ಮುಂಬಲವಾಗಿ ಕಳುಹಿಸಿಕೊಡಲಿ. ಹೇಗೆ ಪೌಲನಿಗೆ ಮಾತನಾಡಲು ಬೇಕಾದ ಜ್ಞಾನವನ್ನು ಕೊಟ್ಟು ನ್ಯಾಯಾಲಯದಲ್ಲಿ ಅವನು ನಿರಪರಾಧಿಯಾಗುವಂತೆ ಸಾಬೀತು ಮಾಡಿದರು, ಇವತ್ತು ಕೋರ್ಟು ಕೇಸ್ಗಾಗಿ ಹೋಗುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಸರ್ವೇಶ್ವರ ನನ್ನ ಪರವಾಗಿ ಹೋರಾಡಿ ನನಗೆ ಜಯವನ್ನು ತಂದುಕೊಡುವರು ಎಂದು ಯೇಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟು ಅವರು ಪವಿತ್ರಾತ್ಮರ ಕೃಪೆಯಿಂದ ಮಾತನಾಡಲು ಬೇಕಾದ ಶಕ್ತಿಯು, ಬಲವು, ಅಭಿಷೇಕವು ಅವರಿಗೆ ಲಭಿಸುವಂತಾಗಲಿ. ಯುದ್ಧ ನಮ್ಮದಲ್ಲ, ದೇವರೇ ನಮ್ಮ ಪರವಾಗಿ ನಮಗೆ ಜಯವನ್ನು ಕೊಡುವ ಯೆಹೋವ ನಿಸ್ಸಿ, ನನ್ನ ಯೇಸು, ನನ್ನ ರಕ್ಷಕ, ನಿಮ್ಮ ಈ ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಅದ್ಭುತವನ್ನು, ಮಹಿಮೆಯನ್ನು ಕಾಣುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.